ಪೂಜ್ಯರಿಗೆ ವಂದಿಸುವೆನು. ಶ್ರೇಯೋಸ್ತು. ದೇವನಾಥ, ಜಲಂಧರನ ವಿಜಯಕ್ಕೆ ಕಾರಣವೇನೆಂಬುದನ್ನು ಆ ದಿನ ನಿನಗೆ ತಿಳಿಸಿದ್ದನಷ್ಟೇ. ಈಚೆಗೆ ಆತನನ್ನು ನಿಗ್ರಹಿಸಲು ಮತ್ತೆ ಏನಾದರೂ ಪ್ರಯತ್ನವನ್ನು ಮಾಡಲಿಲ್ಲವೇ? ಪೂಜ್ಯರೇ, ತತ್ವಜ್ಞಾನಿಗಳಾದ ತಮ್ಮಲ್ಲಿ ನಿಜಾಂಶವನ್ನು ವಿಜ್ಞಾಪಿಸಿಕೊಳ್ಳುವೆನು. ಆ ಪತಿಯಿಂದ ಧೂಳೀಕೃತರಾಗಿರುವ ಬೃಂದೆಯ ಪಾತಿರತ್ಯವನ್ನು ಯುಕ್ತಿಯಿಂದ ಭಂಗಪಡಿಸಲು ಸಾಧ್ಯವಾಗಬಹುದೆಂದು ಆಲೋಚಿಸಿ ನಾನು ಜಲಂಧರರ ರಾಜಧಾನಿಗೆ ಹೋಗಿ ಬೃಂದೆಯನ್ನು ನೋಡಿದೆನು. ಫಲ ಬಹಳ ಸಂತೋಷ. ತಕ್ಕ ಪ್ರಯತ್ನವನ್ನೇ ಮಾಡಿದೆ. ಹಾಗಾದರೆ ಪರಮೈಶ್ವರ್ಯ ವಿಭವ ಸಂಪನ್ನನಾದ ನಿನಗೆ ಆಕೆಯು ಸುಲಭವಾಗಿ ವಶಳಾಗಿರಬೇಕಲ್ಲವೇ? ಇಲ್ಲ ಪೂಜ್ಯರೇ, ಸ್ಥಿರ ಮನಸ್ಕಳು ಮಹಾಪತಿರತೆಯೂ ಆದ ಆಕೆಯ ಮುಂದೆ ನನ್ನ ಪ್ರಯತ್ನವೇನು ಫಲಿಸಲಿಲ್ಲ. ಸರಿ, ಈ ಚಪಲನಿಗೆ ಆಕೆಯಿಂದ ತಕ್ಕ ಪ್ರಾಯಶ್ಚಿತವಾಗಿಯೇ ಇರಬೇಕು. ನಾರಾಯಣ ನಾರಾಯಣ. ಪೂಜ್ಯರೇ, ಅಪರಿಮಿತ ಪರಾಕ್ರಮಶಾಲಿಯಾದ ಆ ಜಲಂಧರನನ್ನು ನಿಗ್ರಹಿಸಲು ನಾನು ಯಾವ ಉಪಾಯವನ್ನು ಮಾಡಬೇಕು? ದಯವಿಟ್ಟು ಅಪ್ಪಣೆ ಕೊಡಿಸಿ ನಮ್ಮನ್ನು ಕಾಪಾಡು. ದೇವನಾಥ, ಬ್ರಹ್ಮದೇವನು ಕೊಟ್ಟಿರುವ ವರದಿಂದ ಜಲಂಧರನು ಇಷ್ಟು ಪ್ರಬಲನಾಗಿರುವನು. ಆದ ಕಾರಣ ತಾವುಗಳು ಸತ್ಯಲೋಕಕ್ಕೆ ಹೋಗಿ ಆ ಚತುರ್ಮುಖನಿಗೆ ನಿಮ್ಮ ಅತ್ತಿಯನ್ನು ತಿಳಿಸಿ ರಕ್ಷಣೆಯನ್ನು ಬೇಡಿದರೆ ಆತನು ನಿಮಗೆ ಮುಂದಿನ ಕರ್ತವ್ಯವನ್ನು ತಿಳಿಸುವನು. ಆಗಬಹುದು, ಹಾಗೆಯೇ ಮಾಡುವುದು. ನಾರಾಯಣ ನಾರಾಯಣ.
ಸಮಯೋಚಿತ ಯುಕ್ತಿಯಿಂದ ಗಾಳಿಯನ್ನು ಬೀಸಿ ಪ್ರಜ್ವಲಗೊಳಿಸಿ ಲೋಕದಲ್ಲಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಗರ್ವಿಷ್ಠರು ಬುದ್ಧಿ ಕಲಿತುಕೊಳ್ಳುವಂತೆ ಮಾಡುವೆನು. ನಾರಾಯಣ ನಾರಾಯಣ.